ದೆಹಲಿಯಲ್ಲಿ ಮತ್ತೆ ಶುರುವಾಗಿದೆಯಾ ಆಪರೇಷನ್ ಕಮಲ? ಆಮ್ ಆದ್ಮಿ ಶಾಸಕರಿಗೆ ಬಿಜೆಪಿಯಿಂದ ತಲಾ 25 ಕೋಟಿ ಆಫರ್ ಕೊಡಲಾಗಿದೆ ಅಂತೆ. ನೋಡಿ, ದೆಹಲಿಯಲ್ಲಿ ಮತ್ತೆ 2.0 ಆಪರೇಷನ್ ಶುರುವಾಗಿದೆಯಾ? ಮೊದಲ ಹಂತದಲ್ಲಿ ಪ್ರಯತ್ನ ಮಾಡಿದ್ರು, ಆದರೆ ವಿಫಲವಾಗಿತ್ತು. ದೊಡ್ಡ ಮಟ್ಟದಲ್ಲಿ ಆಡಿಯೋ ಎಲ್ಲವೂ ಕೂಡ ವಿಡಿಯೋ ವೈರಲ್ ಆಗಿದ್ವು. ಬಟ್ ಅದು ತಣ್ಣಗಾಗ್ತಿರುವಾಗಲೇ ಮತ್ತೊಂದು ಮೆಗಾ ಶಾಕಿಂಗ್ ಇದು ಆಮ್ ಆದ್ಮಿ ಪಕ್ಷದವರಿಗೆ. ಆಮ್ ಆದ್ಮಿ ಪಕ್ಷದ ಸಚಿವೆ ಅತಿಶಿ ಸ್ಫೋಟಕವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೆಲವೇ ದಿನಗಳಲ್ಲಿ ಅರವಿಂದ್ ಕೇಜ್ರಿವಾಲ್ರನ್ನು ಕೂಡ ಬಂಧಿಸ್ತಾರೆ. ಕೆಲ ಆಮ್ ಆದ್ಮಿ ಶಾಸಕರನ್ನ ಬಿಜೆಪಿಯವರು ಸಂಪರ್ಕಿಸಿದ್ದಾರೆ. ಅದರಲ್ಲಿ 7 ಜನರನ್ನ ಈಗ ನಿರಂತರವಾಗಿ ಟಚ್ಚಲ್ಲಿದ್ದಾರೆ. ಒಬ್ಬೊಬ್ಬರ ಎಂಎಲ್ಎಗೆ 25 ಕೋಟಿ ಆಫರ್ ಮಾಡಿದ್ದಾರಂತೆ ಬಿಜೆಪಿಯವರು. ಅಲ್ಲದೆ ಬಿಜೆಪಿಯಿಂದ ಟಿಕೆಟ್ ನೀಡುವಂತಹ ಆಮಿಷವನ್ನು ಒಡ್ಡಿದ್ದಾರೆ ಅನ್ನುವಂತಹ ಆರೋಪ ಕೇಜ್ರಿವಾಲ್ ಕೂಡ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದಾರೆ. ಆಪರೇಷನ್ ಕಮಲ ಈಗ ದೆಹಲಿಯಲ್ಲಿ ಮತ್ತೆ ಸದ್ದು ಮಾಡ್ತಾ ಇದೆ. ಶತಾಯಗತಾಯ ಆಮ್ ಆದ್ಮಿ ಪಕ್ಷವನ್ನ ಅಧಿಕಾರದಿಂದ ಕೆಳಗಿಳಿಸಲೇಬೇಕು ಅನ್ನುವಂತಹ ಪಣವನ್ನ ಬಿಜೆಪಿ ನಾಯಕರು ತೊಟ್ಟಂಗೆ ಕಾಣಿಸ್ತಾ ಇದೆ. ಈ ಹಿಂದೆನೂ ಕೂಡ ಪ್ರಯತ್ನಗಳಾಗಿದ್ದವು. ಅಬಕಾರಿ ನೀತಿ ಹಗರಣದಲ್ಲಿ ಅಲ್ಲಿನ ಡಿಸಿಎಂ ಅವರನ್ನ ಜೈಲಿಗೆ ಹಾಕಲಾಯಿತು. ಮತ್ತೆ ಸಿಎಂ ವಿರುದ್ಧ ಕೂಡ ಆರೋಪ ಕೇಳಿದಂತು. ಇಡೀ ವಿಚಾರಣೆ, ರೇಡ್ ಇವೆಲ್ಲವೂ ಕೂಡ ನಿರಂತರವಾಗಿ ದೆಹಲಿಯಲ್ಲಿ ನಡೀತಾ ಇದೆ. ನೋಡಿ, ಈಗ ಕೇವಲ 7 ಜನ ಅಷ್ಟೇ ಅಲ್ಲ, 21 ಜನ ಶಾಸಕರನ್ನ ಬಿಜೆಪಿ ನಾಯಕರು ಟಚ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರಂತೆ. ಬಟ್ ಈಗ ಅವರ ಎಲ್ಲರ ಆಫರನ್ನ ಆಮ್ ಆದ್ಮಿ ಪಕ್ಷದ ಶಾಸಕರು ನಿರಾಕರಿಸಿದ್ದಾರಂತೆ. ಕೇಜ್ರಿವಾಲ್ ಕೂಡ ಈ ಬಗ್ಗೆ ಟ್ವೀಟ್ ಮೂಲಕ ಆ ಎಲ್ಲ ವಿಚಾರಗಳನ್ನ ಬಹಿರಂಗಪಡಿಸಿದ್ದಾರೆ. ಬಟ್ ಇಲ್ಲಿ ಹೇಳ್ತಾ ಇದ್ದಾರೆ ಬಿಜೆಪಿಯವರು, ನಿಮ್ಗೆ ಏನಾದರೂ ಸಾಕ್ಷಿಗಳಿದ್ರೆ ಅಥವಾ ಯಾರಾದರೂ ಆಫರ್ ಕೊಟ್ಟಿದ್ರೆ ಅದನ್ನ ಬಹಿರಂಗಪಡಿಸಬಹುದು ಅಂತೇಳಿ ಸವಾಲು ಕೂಡ ಹಾಕಿದ್ದಾರೆ. ಇನ್ನೊಂದು, ಅರವಿಂದ್ ಕೇಜ್ರಿವಾಲ್ರನ್ನ ಕೂಡಲೇ ಬಂಧಿಸಲಾಗುತ್ತೆ ಅಂಥೇಳಿ ಕೂಡ ಸ್ಫೋಟಕ ಹೇಳಿಕೆಯನ್ನ ಸಚಿವೆ ಅತಿಶಿ ಅವರು ಕೊಟ್ಟಿದ್ದಾರೆ. ಅಂದರೆ ಈಗ ನಿರಂತರವಾಗಿ ಇಡಿ ಐಟಿ ರೇಡ್ಗಳಾಗ್ತಿದೆ ದೆಹಲಿಯಲ್ಲಿ. ಅದರಲ್ಲೂ ಕೂಡ ಆಮ್ ಆದ್ಮಿ ಪಕ್ಷದ ನಾಯಕರ ಮನೆಗಳ ಮೇಲೆ. ಇದು ಕೇಂದ್ರ ಸರ್ಕಾರದ ಪಿತೂರಿ ಸಂಚು ಅನ್ನುವಂಥ ಆರೋಪ ಮಾಡ್ತಾ ಇದ್ದಾರೆ. 7 ಶಾಸಕರನ್ನ ಬಿಜೆಪಿಗರು ಸಂಪರ್ಕಿಸಿ ಕೆಲ ದಿನಗಳ ಬಳಿಕ ನಾವು ಕೇಜ್ರಿವಾಲ್ ಅವರನ್ನ ಬಂಧಿಸ್ತೇವೆ, ನಂತರ ನಿಮ್ಮ ಶಾಸಕರನ್ನ ಒಡಿತೇವೆ, 21 ಶಾಸಕರೊಂದಿಗೆ ಮಾತುಕತೆ ನಡೆಸಲಾಗಿದೆ ಅನ್ನುವಂಥ ಸ್ಫೋಟಕ ಮಾಹಿತಿ ಈಗ ರಿವೀಲ್ ಆಗಿದೆ. दिल्ली में भारतीय जनता पार्टी ने ऑपरेशन लोटस 2.0 की शुरुआत करी है। भारतीय जनता पार्टी आम आदमी पार्टी की चुनी हुई सरकार को गिराने की कोशिश कर रही है। पिछले कुछ दिनों में आम आदमी पार्टी के 7 विधायकों को भारतीय जनता पार्टी ने संपर्क किया है। उनको संपर्क करके कहा है कि हम अरविंद केजरीवाल को गिरफ्तार करने वाले हैं। उन्होंने कहा कि हम आम आदमी पार्टी के 21 विधायकों के संपर्क में हैं। उन 21 विधायकों के माध्यम से हम दिल्ली की चुनी हुई सरकार को गिरा देंगे। भारतीय जनता पार्टी ने हमारे इन 7 विधायकों को 25-25 करोड़ रुपए का ऑफर दिया आम आदमी पार्टी छोड़कर भारतीय जनता पार्टी में आने के लिए। दिल्ली में भारतीय जनता पार्टी ने ऑपरेशन लोटस 2.0 की शुरुआत करी है। भारतीय जनता पार्टी आम आदमी पार्टी की चुनी हुई सरकार को गिराने की कोशिश कर रही है। पिछले कुछ दिनों में ಆಮ್ ಆದ್ಮಿ ಪಾರ್ಟಿ ಏನೋ ಇದೇ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಆಪರೇಷನ್ ಕಮಲ ನಡೀತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಕೂಡ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅದನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ನೋಡಿ, ಈಗ ಏನೋ ಆಮ್ ಆದ್ಮಿ ಪಕ್ಷದ ಸಚಿವೆಯನ್ನು ಆರೋಪ ಮಾಡಿದ್ದಾರೆ. ಅದನ್ನೇ ಇಟ್ಕೊಂಡು, ಅಂದರೆ ಈಗ ಅರವಿಂದ್ ಕೇಜ್ರಿವಾಲ್ರವ್ರನ್ನ ಬಂಧಿಸುವಂಥ ಕೆಲಸವನ್ನು ಮಾಡ್ತೇವೆ, ನಿಮ್ಮ ಪಕ್ಷವನ್ನು ಒಡಿತೇವೆ ನಾವು, ಅಂದರೆ ಚೂರು ಮಾಡ್ತೇವೆ, 21 ಜನ MLAಗಳಿಗೆ ನಾವು ಗಾಳ ಹಾಕಿದ್ದೇವೆ ಅಂತೇಳಿ ನೋಡಿ ಅವರ ಟ್ವೀಟನ್ನು ಕೂಡ ನಾವು ನೋಡ್ತಾ ಇರ್ಬೋದು. ದೆಹಲಿಯ 7 ಶಾಸಕರನ್ನ ಬಿಜೆಪಿಗರು ಸಂಪರ್ಕಿಸಿದ್ದಾರೆ. ಕೆಲವು ದಿನಗಳ ಬಳಿಕ ನಾವು ಕೇಜ್ರಿವಾಲ್ ಅವರನ್ನ ಬಂಧಿಸ್ತೇವೆ, ನಂತರ 21 ಜನ ಶಾಸಕರನ್ನು ಕೂಡ ಮಾತುಕತೆ ನಡೆಸ್ತೇವೆ, ಇತರರೊಂದಿಗೆ ಮಾತನಾಡ್ತೇವೆ. ಅದಾದ ಮೇಲೆ ದೆಹಲಿಯ ಆಮ್ ಆದ್ಮಿ ಪಕ್ಷದ ಸರ್ಕಾರವನ್ನು ಉರುಳಿಸ್ತೇವೆ, ನೀವು ಕೂಡ ಬರಬಹುದು, 25 ಕೋಟಿ ರೂಪಾಯಿ ಕೊಡ್ತೇವೆ, ಬಿಜೆಪಿ ಟಿಕೆಟ್ನಲ್ಲಿ ಚುನಾವಣೆಗೆ ಸ್ಪರ್ಧಿಸಿ ಅಂತ ಹೇಳಿದ್ದಾರೆ. ಇದು
ಅರವಿಂದ್ ಕೇಜ್ರಿವಾಲ್ ಅವರ ಟ್ವೀಟ್ನಲ್ಲಿರುವಂತಹ ಒಂದು ಆರೋಪ. ಅಂದರೆ 21 ಶಾಸಕರ ಸಂಪರ್ಕದಲ್ಲಿದ್ದಾರೆ, ಕೇವಲ 7 ಜನ ಶಾಸಕರನ್ನು ಮಾತ್ರ ಸಂಪರ್ಕಿಸಲಾಗಿದ್ದು. ಅಂದರೆ ಇದು ಅರವಿಂದ್ ಕೇಜ್ರಿವಾಲ್ ಹೇಳಿದ್ದು. ಅವರೆಲ್ಲರೂ ಆ ಆಮಿಷವನ್ನು, ಆಫರನ್ನು ನಿರಾಕರಿಸಿದ್ದಾರಂತೆ. ಕಳೆದ 9 ವರ್ಷಗಳಿಂದ ನಮ್ಮ ಸರ್ಕಾರವನ್ನು ಉರುಳಿಸೋಕೆ ಪ್ರಯತ್ನಗಳು ನಡೀತಾನೆ ಇದೆ. ಅಬಕಾರಿ ಅಕ್ರಮ ಹಗರಣದಲ್ಲಿ ಬಿಜೆಪಿ ಅಂದರೆ ಸರ್ಕಾರ, ಕೇಂದ್ರ ಸರ್ಕಾರ ನನ್ನನ್ನು ಬಂಧಿಸುವಂತಹ ಯತ್ನವನ್ನು ಮಾಡ್ತು. ಆ ಪ್ರಯತ್ನ ವಿಫಲ ಆಯಿತು. ದೇವರು ಮತ್ತು ಜನತೆ ಎಂದಿಗೂ ನಮ್ಮೊಂದಿಗಿದ್ದಾರೆ. ಹೀಗಾಗಿ ಅವರ ಇದುವರೆಗಿನ ಪ್ರಯತ್ನ ವಿಫಲವಾಗಿದೆ ಅಂತ ಆ ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ. ದೆಹಲಿ ಜನತೆ ಆಮ್ ಆದ್ಮಿ ಪಕ್ಷದ ಮೇಲೆ ಅಪಾರ ವಿಶ್ವಾಸ ಮತ್ತು ಪ್ರೀತಿಯನ್ನು ಹೊಂದಿದ್ದಾರೆ. ದೆಹಲಿಯ ಒಳಿತಿಗಾಗಿ ಬಿಜೆಪಿ ಏನೂ ಮಾಡಿಲ್ಲ. ಹೀಗಾಗಿ ಬಿಜೆಪಿಯವರ ನಾಟಕವೆಲ್ಲ ಜನರಿಗೆ ಗೊತ್ತಾಗಿದೆ ಅಂತ ತಿಳಿಸಿದ್ದಾರೆ. ಬಟ್ ಈಗ ಕೇಜ್ರಿವಾಲ್ ಅವರ ಈ ಆರೋಪವನ್ನು ಬಿಜೆಪಿ ತಳ್ಳಿ ಹಾಕಿದ್ದಾರೆ. ಶಾಸಕರಿಗೆ ಆಮಿಷ ಒಡ್ಡಿದಂಥ ನಾಯಕರ ಹೆಸರನ್ನು ನೀವು ಬಹಿರಂಗಪಡಿಸಿ ಅಂತ ಹೇಳಿ ಸವಾಲು ಕೂಡ ಹಾಕಿದ್ದಾರೆ. ಒಂದು ಕಡೆ ದೆಹಲಿ ಸಚಿವೆ ಅತಿಶಿ ಅವರು ಹೇಳಿದರೆ, ಈ ಒಂದು ಆರೋಪನ ಪತ್ರಿಕಾಗೋಷ್ಠಿಯಲ್ಲಿ ಮಾಡಿದರೆ, ಎಕ್ಸ್ ಖಾತೆ ಮೂಲಕ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಆಪರೇಷನ್ ಕಮಲ 2.0 ಯಾವ ರೀತಿ ಆರಂಭ ಆಗಿದೆ, ಇನ್ನು ಕಳೆದ ವರ್ಷ ಆಮ್ ಆದ್ಮಿ ಶಾಸಕರಿಗೆ ಹಣ ನೀಡೋ ಮೂಲಕ ಆಮಿಷವನ್ನು ಒಡ್ಡಲಾಗಿತ್ತು, ಆದರೆ ಆ ಪ್ರಯತ್ನ ವಿಫಲವಾಗಿತ್ತು.